ಈ ಗಿಡದ ಹೆಸರು ಕ್ಲೀರೋಡೆಂಡ್ರಮ್ ಇನ್ಫಾರ್ಚುನೇಟಮ್ ಅಂತ. ಇದು ನಮ್ಮ ದೇಶದ್ದೊಂದು ನೇಟಿವ್ ಪ್ಲಾಂಟು, ಆಯಿತಾ. ಆಮೇಲೆ ಕ್ಲೀರೋಡೆಂಡ್ರಮಲ್ಲಿ ನಮ್ಮ ಗಾರ್ಡನಲ್ಲಿ ನಮ್ಮ ಹತ್ರ ಇರೋದು ಕ್ಲೀರೋಡೆಂಡ್ರಮ್ ಇಂಡಿಕಮ್ಮು, ಕ್ಲೀರೋಡೆಂಡ್ರಮ್ ಪ್ಯಾನಿಕ್ಯುಲಾಟಮು, ಆಮೇಲೆ ಇದು ಮೂರನೇ ಕ್ಲೀರೋಡೆಂಡ್ರಮ್ಮು. ಕ್ಲೀರೋಡೆಂಡ್ರಮ್ ಇನ್ಫಾರ್ಚುನೇಟಮ್ ಅಂತ. ಇನ್ಫಾರ್ಚುನೇಟಮ್ಮು. ಇದು ಒಳಗಡೆ ನೋಡೋದು ಸ್ವಲ್ಪ ಕೆಂಪಿದೆ, ಕಾಣುತ್ತಾ? ಹಾಂ, ಸುತ್ತಲೂ ಇದು ವೈಟು, ಸೆಂಟ್ರಲ್ ಪಿಂಕು. ಆಮೇಲೆ ಇದು ಮೀಸೆ ಥರ ಹೊರಗಡೆ ಅದು ಬರುತ್ತೆ. ಪರಿಮಳ ಇದೆಯಾ? ಘಮ ಘಮ ಪರಿಮಳ ಹಂಗೆ ಮೂಸು ನೋಡಿ ಗಿಡದಲ್ಲೇ. ಇಲ್ಲ ಸರ್, ಪರಿಮಳ ಇಲ್ವಾ? ಇಲ್ಲ. ಲೈಟಾಗಿದೆ ನೋಡು, ಕೇರ್ಫುಲ್ಲಾಗಿ ಹಗೂರಕ್ಕೆ ಮೂಸು ನೋಡು, ಲೈಟಾಗಿ ಪರಿಮಳ ಇದೆ. ಲೈಟ್ ಅಂದರೆ ವಿಪರೀತ ಇಲ್ಲ, ಲೈಟಾಗಿದೆ, ಸ್ವಲ್ಪ ಪರಿಮಳ ಇದೆ. ಮಳೆಗಾಲ ಬರೋಕ್ಕೂ ಹೂ ಬಿಡೋದು, ಮಳೆ ಸ್ಟಾರ್ಟ್ ಆಗೋಕ್ಕೂ. ಆಮೇಲೆ ಇದು ಕೂಡ ಒಂದು ಗಿಡ ತಂದು ಸಾಕಿಟ್ಕೊಂಡ್ರೆ ನಾವು ಬುಡದಲ್ಲೇ ಅದ್ರ ಮಕ್ಕಳು ಹುಟ್ಟುತ್ತವೆ ನೋಡು. ಇದೊಂದು ಕ್ಲೀರೋಡೆಂಡ್ರಮ್ಮು, ಅಲ್ಲೊಂದು ಬಂದು ನೋಡು. ಹಾಂ, ಅಲ್ಲೊಂದು. ಸೊ ಒಂದು ತಾಯಿ ಇದ್ದರೆ ಬುಡದಲ್ಲಿ ತನ್ನಿಂತಾನಾಗೆ ಮಕ್ಕಳು ಬರ್ತವೆ, ಅವೆಲ್ಲ ಕಿತ್ತು ನೆಟ್ಕೋಬೋದು ಬೇರೆ ಕಡೆ. ಇದೊಂದು ಒಳ್ಳೆ ನೇಟಿವ್ ಹೂವಿನ ಗಿಡ, ದೇವರಿಗೆಲ್ಲ ಮುಡಿಸ್ಬೋದು, ಅಂದರೆ ಪೂಜೆಗೆಲ್ಲ ಬರುತ್ತೆ, ನೋಡೋಕ್ಕೂ ಚೆಂದ ಇದೆ, ಗಟ್ಟಿ ಗಿಡ, ನೋಡ್ಕೊಳ್ಬೇಕಾಗಿಲ್ಲ. ಓಕೆ, ಕ್ಲೀರೋಡೆಂಡ್ರಮ್ ಇನ್ಫಾರ್ಚುನೇಟಮ್, ಕ್ಲೀರೋಡೆಂಡ್ರಮ್ ಇನ್ಫಾರ್ಚುನೇಟಮ್.